ದೊಡ್ಡಬಳ್ಳಾಪುರದಲ್ಲಿ ಒಂದು ಕಾಮಗಾರಿಗೆ ಎರಡೆರಡು ಬಾರಿ ಗುದ್ದಲಿ ಪೂಜೆ ನಡೆದಿದೆ. ನೇಕಾರರ ಮಳಿಗೆ ಕಟ್ಟಡ ನಿರ್ಮಾಣಕ್ಕೆ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು ಶಿಷ್ಟಾಚಾರ ಉಲ್ಲಂಘಿಸಿ ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಸಿಗರು ಮತ್ತೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕ್ರೆಡಿಟ್ ವಾರ್ ಪಾಲಿಟಿಕ್ಸ್ ಜೋರಾಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ನಗರದ ಒಂದು ಪೊಲೀಸ್ ಸ್ಟೇಷನ್ ಮುಂಭಾಗ ನಾನು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಹೋಗ್ತೇನೆ. ಈಗಾಗಲೇ 3 ದಿನಗಳಿಂದ ಇದೇ ಒಂದು ನೇಕಾರ ಮಳಿಗೆಯ ಕಾಮಗಾರಿ ಉದ್ಘಾಟನೆ ಅಂದರೆ ಶಂಕುಸ್ಥಾಪನೆಯನ್ನು ಏನು ಇಲ್ಲಿನ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನಿರಾಜ್ ಅವರ ನೇತೃತ್ವದಲ್ಲಿ ಕಳೆದ 3 ದಿನಗಳಿಂದ ಇದೇ 1,25,00,000 ವೆಚ್ಚದ ಒಂದು ಕಾಮಗಾರಿಯನ್ನು ಗುದ್ದಲಿ ಪೂಜೆ ಮಾಡಲಾಗಿತ್ತು. ಆದರೆ ಅವತ್ತು ಕೂಡ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದೆ ಅಂತೇಳಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಒಂದು ಪ್ರತಿಭಟನೆ ಕೂಡ ಮಾಡಿತ್ತು. ಅದಾದ 3 ದಿನಗಳ ಬಳಿಕ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರ ನೇತೃತ್ವದಲ್ಲಿ ಮತ್ತೆ ಇದೇ ಒಂದೇ ಕಾಮಗಾರಿನ ಎರಡೆರಡು ಬಾರಿ ಈಗ ಶಂಕುಸ್ಥಾಪನೆ ಮಾಡಿರುವಂಥದ್ದು ನೋಡ್ಬೋದು ನಾವು ದೃಶ್ಯಗಳಲ್ಲಿ ಕೂಡ. 7ನೇ ತಾರೀಕು ಬುಧವಾರ ಬೆಳಗ್ಗೆ ಇದೇ ಒಂದು ಕಾಮಗಾರಿಗೆ ಶಾಸಕರ ನೇತೃತ್ವದಲ್ಲಿ ಒಂದು ಗುದ್ದಲಿ ಪೂಜೆ ಆಗಿತ್ತು. ಇವತ್ತು ಮತ್ತೆ ಇದೇ ಒಂದು ಕಾಮಗಾರಿ ನೇಕಾರರ ಆ ಒಂದು ಮಳಿಗೆಯ ಕಾಮಗಾರಿಯನ್ನು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ನೇತೃತ್ವದಲ್ಲಿ ಇವತ್ತು ಆ ಒಂದು ಕಾಮಗಾರಿ ಗುದ್ದಲಿ ಪೂಜೆಯನ್ನು ಮಾಡಿರುವಂಥದ್ದು. ಒಟ್ಟಾರೆ ಹೇಗೆ ಏನು ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇದೊಂದು ರೀತಿಯಲ್ಲಿ ಕ್ರೆಡಿಟ್ ವಾರ್ ಪಾಲಿಟಿಕ್ಸ್ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.